ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯಲ್ಲಿ ನಾವು ಬಿರ್ಸಾ ಮುಂಡಾರವರ 150ನೇ ಜಯಂತಿ ಮಹೋತ್ಸವದ ಪ್ರಯುಕ್ತ ಜನಜಾತಿಯ ಗೌರವ ದಿವಸ್ 2025 ನವೆಂಬರ್ ಎಷ್ಟು ಇವತ್ತು ಡೇಟು 11 ಇವತ್ತಿನ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಕಾನೂನಿನ ಬಗ್ಗೆ ಅರಿವು ಮೂಡಿಸೋದು. ಕಾನೂನು ಅಂದ್ರೆ ಏನು, ಅದು ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಯಾವ ಥರ ನಾವು ಅದನ್ನ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದಷ್ಟು ಮಾಹಿತಿಯನ್ನ ಹೇಳೋಣ. ಜೊತೆಗೆ ನೆಕ್ಸ್ಟ್ ಯಾವುದು ಬಾಲ್ಯ ವಿವಾಹ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಬಾಲ್ಯ ವಿವಾಹ ಅಂದ್ರೆ ಏನಪ್ಪ? ಚಿಕ್ಕ ಮದುವೆ ಮಾಡ್ಕೊಳ್ಳೋದು. ಅಂದ್ರೆ ಕಾನೂನು ಒಂದು ನಿರ್ದಿಷ್ಟ ವಯಸ್ಸನ್ನ ನಿಗದಿ ಮಾಡಿರುತ್ತೆ. ಹೆಣ್ಮಕ್ಳಾದ್ರೆ 18 ವರ್ಷ, ಗಂಡ್ ಮಕ್ಳಾದ್ರೆ 21 ವರ್ಷ. ಈ ವಯಸ್ಸಿನ ಒಳಗಡೆ ಮದುವೆ ಆದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ನಾವು ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಈ ಒಂದು ಬಾಲ್ಯ ವಿವಾಹ ಏನು, ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. ನಿಮ್ಮ ಊರುಗಳಲ್ಲಾಗಿರ್ಬೋದು, ನಿಮ್ಮ ಕೋಡ್ಗಳಲ್ಲಾಗಿರ್ಬೋದು, ನಿಮ್ಮ ಒಂದು ಬುಡಕಟ್ಟು ಸಮುದಾಯ ಏನ್ ಮಾಡುತ್ತೆ, ಅವ್ರಿಗೆ ಎಜುಕೇಶನ್ ಅನ್ನೋದು ಗೊತ್ತಿರಲ್ಲ ಅಲ್ವಾ. ಎಜುಕೇಶನ್ ಅಂದ್ರೆ ಒಂದು ಒಳ್ಳೆಯ ಶಿಕ್ಷಣ ಅವ್ರಿಗೆ ಸಿಕ್ಕಿರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಅವ್ರಿಗೆ ಮಕ್ಕಳನ್ನ ಬೇಗ ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ, ಮದುವೆ ಮಾಡಿ ಕಳಿಸ್ಕೊಡ್ತಾರೆ. ಆ ಮಗುವಿಗೆ 18 ವರ್ಷ ತುಂಬಿರೋದಿಲ್ಲ, ಅವಳಿಗೆ ಒಂದು ಸಮಾಜದ ಅರಿವಿರೋದಿಲ್ಲ. ಏನ್ ಮಾಡ್ತಾರೆ, ಮದುವೆ ಮಾಡೋದು. ಅದು ಕಾನೂನಿಗೆ ಏನು ವಿರುದ್ಧ. ಆ ಥರ ಎಲ್ಲ ಮಾಡಬಾರ್ದು. ನಿಮ್ಮ ಸುತ್ತಮುತ್ತ ಆ ರೀತಿ ಘಟನೆಗಳು ನಡೆದಾಗ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಕಂಪ್ಲೇಂಟ್ ಅನ್ನ ಮಾಡ್ಬೋದು. ಅದನ್ನ ತಡೆಗಟ್ಟಬೇಕು. ಹೌದು ತಾನೆ? ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿ ಏನ್ ಮಾಡೋಕ್ಕಾಗುತ್ತೆ? ಒಂದು ಜೀವನದ ಅರಿವಿರೋದಿಲ್ಲ, ಸಮಾಜದ ಬಗ್ಗೆ ಗೊತ್ತಿರೋದಿಲ್ಲ. ಈ ರೀತಿ ಇದ್ದಾಗ ಬಾಲ್ಯ ವಿವಾಹ ಅನ್ನೋದು ಕಾನೂನಿಗೆ ವಿರುದ್ಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.